ಹಾಯ್ ಫ್ರೆಂಡ್ಸ್, ನಾನೇ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಬಂದು 12:30 ಆಗಿದೆ. ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ, ಕೆಲಸ ಇದೆ. ಎಲ್ಲಿ ಹೋಗ್ತೀನಿ ಏನು ಅಂತ ನೋಡಿ ಇವತ್ತು ನಾವು ಬ್ಲಾಗ್ನ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಮ್ಮ ಚಾನಲ್ ಯಾರು ಹೊಸಬ್ರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾಕೇಶ್ವರ ಇಲ್ಲಿ ದಯವಿಟ್ಟು ಮುಂದೆ ವೇದಿಕೆ ಮೇಲೆ ಬಂದು ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು. ಹಾಯ್ ಎಲ್ರಿಗೂ. ಏನ್ರ ಕೆದಕ್ಕೆ ಎಣ್ಣೆ ಮೇಲೆ ಗಾಯ ಏನಾಯ್ತು? ಹೇಳ ಅಂತ. ಓಕೆ ಗೈಸ್, ನಮ್ಮ ರಾಕೇಶ್ ಅವರು ಬಂದು ವರ್ತೂರು ಸಂತೋಷ್ ಹತ್ರ ಫೋಟೋ ಹೊಡ್ಸ್ಕೊಂಡ್ಬಂದಿದ್ದಾರೆ. ಇದು ಎಲ್ಲಪ್ಪ ಅಂತಂದರೆ ಮೊನ್ನೆ ಅಕ್ಷಯ್ ದಮ್ ಬಿರಿಯಾನಿ ಅವರು, ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅವ್ರದ್ದು ಕಾಂಪಿಟೇಷನ್ ಇತ್ತಲ್ಲ, ಬಿರಿಯಾನಿ ಕಾಂಪಿಟೇಷನು. ಸೊ ಅಲ್ಲಿ ಹೋಗಿ ನಮ್ಮ ರಾಕಿ ಅವರು ಫೋಟೋ ಹೊಡ್ಸ್ಕೊಂಡ್ಬಂದು ನಮಗೆ ತೋರಿಸ್ತಾ ಇದ್ದಾರೆ. ತಗೊಳ್ಳಿ ರಾಕೇಶ್ ಅವರೇ. ಆ್ಯಂಡ್ ಈ ಕಡೆ ಸ್ವಲ್ಪ ದಯವಿಟ್ಟು ಬರಬೇಕು. ನೀವು ಮಾಡಲಿಲ್ವಾ ಕಾಂಪಿಟೇಷನು? ಇಲ್ಲ. ಏಕೆ? ಚಾನ್ಸ್ ಸಿಕ್ಕಿಲ್ಲ. ನನಗೊಂದು ಫೋನ್ ಮಾಡಿದರೆ ಅವ್ರ ಹತ್ರ ಮಾತಾಡ್ತಿದ್ನಲ್ಲ ನಾನು. ಅವ್ರ ಪರಿಚಯ ಹೇಳ್ತಾ ಇದ್ದೆ, ನಮ್ಮ ಹುಡುಗ ಒಬ್ಬ ಬರ್ತಾನೆ ಒಳ್ಳೆ ಬ್ಯಾಟ್ಸ್ಮೇನು, ಹಂಗೆ 5 ಬಿರಿಯಾನಿಗೆ ಹೋಗ್ಬಿಟ್ಟು 5 ಗ್ರಾಮ್ ಉಂಗುರ ಕೈಗೆ ಹಾಕ್ಬಿಡಿ ಅಂತ ಬೆರಳಿಗೆ. ಎಲ್ಲ ಹೆವಿ ಕಾಂಪಿಟೇಟರ್ಸ್ 4 kg ಬಿರಿಯಾನಿ ತಿಂದವ್ರೆ. ಹೌದಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲಿ? ಚೆನ್ನಾಗಿತ್ತು. ವರ್ತೂರು ಸಂತೋಷ್ ಅವ್ರು ಬರ್ತೀನಿ ಅಂದಿರಲ್ಲ, ಅದಕ್ಕೆ ಮೇನ್ ಆಗಿದ್ದು. ಅವ್ರು ನೋಡ್ದಂಗಾಯ್ತು. ಖುಷಿ ಆಯ್ತಾ? ವರ್ತೂರ್ಗೆ ಹೋಗಿರೋ ಸಿಕ್ಕಿರೋರಪ್ಪ. ಹೊಸಕೋಟೆಗೆ ಯಾಕೆ ಹೋಗಿದ್ದೆ? ಅಲ್ಲಿಗೆ ಬರ್ತಾರೆ ಅಂದ್ರಲ್ಲ. ಓಕೆ ರಾಕಿ, ನೀನು ತಿಂದಿರ ನಾನು ಖುಷಿ ಪಡ್ತಿದ್ದೆ. ಬಿಡು ಹೋಗ್ಲಿ, ನೆಕ್ಸ್ಟ್ ಟೈಮ್ ಅದನ್ನು ಇಟ್ಟರೆ ನನ್ನ ಕಡೆಯಿಂದ ರಾಕಿನ ಕರ್ಕೊಂಡು ಹೋಗ್ತೀನಿ. ನಾನು ತಿಂತಾ ಇದ್ದೆ, ಬಟ್ ನನಗೀಗ ಅಷ್ಟು ಕೆಪಾಸಿಟಿ ಇಲ್ಲ, ಈಗ ಆ ಶಕ್ತಿ ನನ್ನಲ್ಲಿಲ್ಲ. ನೀನು ನನ್ನ ಬದಲಿಗೆ ಪಾಸ್ ಕೊಡ್ತೀನಿ, ನೀನು ಟ್ರೈ ಮಾಡಾಯ್ತಾ? ಓಕೆ ಗೈಸ್, ನೋಡಿ ನಮ್ಮಮ್ಮ ಹೊಸ ಟಿ ವಿ ಇದ್ವು ಹಾಕಕ್ಕೆ ಬರ್ತಾಯಿಲ್ಲ, ಆದರೂ ಬಿಡ್ತಾಯಿಲ್ಲ. ಏನಾರ ಟ್ರೈ ಮಾಡ್ಕೊಂಡೇನಮ್ಮ? ಪಕ್ಕ ಹಾಕ್ತೇ ಇಲ್ಲ, ಸುಮ್ಮನೆ ಡೌ ಮಾಡ್ತಾ ಇರೋದ ಮಮ್ಮಿ? ಅದು ಬಟನ್ ಹಾಕಿದ್ರೆ ಸಾಲದು, ಚಾನಲ್ ಹಾಕಬೇಕು. ಬರುತ್ತಾ? ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಏನಾರು ಬೇರೆ ಏನಾರು ಮಾಡ್ಬಿಟ್ಟೆ ಮಮ್ಮಿ. ಹಾಯ್, ಇನ್ನೂ ರೆಡಿ ಆಗಿಲ್ಲ ಅಂತೆ. ತಲೆ ಕೆರ್ಕೋ, ರಿಮೋಟ್ ಬಲ್ಗೈಲಿ ಇಟ್ಕೋ, ಎಡಗೈಲಿ ತಲೆ ಕೆರ್ಕೋ. ನನ್ನ ನೋಡು. ರಾಕಿ ಹೇಳ್ಬೇಡ ಅಮ್ಮಂಗೆ, ರಾಕಿ ಗೊತ್ತು. ಗೈಸ್, ಆ್ಯಕ್ಚುಲಿ ಇವತ್ತು ಮೇ 9, 10 ನಂದು ಶೂಟಿಂಗ್ ಇತ್ತು, ವೆಬ್ ಸೀರೀಸ್ದು. ಎಲ್ಲ ಫಿಕ್ಸ್ ಆಗಿತ್ತು. ಬಟ್ ಅಲ್ಲಿ ರೀಸೆಂಟಾಗಿ ಮೈಸೂರಲ್ಲಿ ಹೆವಿ ಮಳೆ ಬಂದಿರೋದ್ರಿಂದ ಸಮ್ ಲೊಕೇಶನ್ಸ್ ನಾವು ನೋಡಿದ್ರಲ್ಲ, ಅದು ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿಬಿಟ್ಟಿದೆ. ಸೊ ಆ ಲೊಕೇಶನಲ್ಲಿ ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಡೈರೆಕ್ಟರು ಸರ್ ಪುನೀತ್ ಅವರು ನಮಗೆ ಫೋನ್ ಮಾಡಿ, ಬ್ರೋ 15ನೇ ತಾರೀಕು ಮೇಲೆ ಇಟ್ಕೊಳ್ಳೋಣ ಅಂತಂದರು. ಸರಿ ಬ್ರೋ ಆಯಿತು, ಏನು ತೊಂದರೆ ಅಂದ್ಬಿಟ್ಟು 15ನೇ ತಾರೀಕು ಶಿಫ್ಟ್ ಆಗಿದೆ. ಸೊ ಅಲ್ಲಿ ಗಂಟ ನಮ್ಮದು ಈ ಒಂದು ಗೆಟಪ್ ಹಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ನಾನು ನೋಡ್ಕೊಳ್ಳಿ ಆಯಿತಾ. ಶೂಟಿಂಗ್ ಬ್ಲಾಗ್ಸ್ ಎಲ್ಲ ಬರುತ್ತೆ, ಒಂದು 15ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗುತ್ತೆ. ಅದೇ ಸ್ವಲ್ಪ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೆ ನಿನ್ನೆ ಮೊನ್ನೆಯಿಂದ, ಬಟ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ಸಿಕ್ತು. ಒಳ್ಳೆಯದೇ ಆಗಿ ಇನ್ನು ಒಂದು 5 ಡೇಸಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಪ್ಡೇಟ್ ಮಾಡ್ತೀನಿ. ನಮ್ಮಮ್ಮಗೆ ಎಷ್ಟು ಹಠ ಅಂದರೆ ಬೆವರೇ ಬಂದ್ಬಿಟ್ಟೈತೆ ಮೂತಿನ ಮುಖದಲ್ಲಿ. ಅಷ್ಟು ಒಂದೇ ದಿನದಲ್ಲಿ ಕಲ್ತು ಬಿಡಬೇಕು ನಾನು ನೋಡಿ ಅಂತ ಈ ನಗದು. ಅಲ್ಲಿ ಅವರೇ ಹಾಕೊಟ್ಟು ಯಾವುದಾದ್ರು ಆದರೂ ಸ್ಟಿಲ್ಲು ಚಾನಲ್ ಚೇಂಜ್ ಮಾಡೋದು ಹೇಳ್ಕೊಡು ಅಂತಾರೆ. ಬಟ್ ನಾವು ಕೇಬಲೇ ಹಾಕ್ಸಿರೋದು ವೈಫೈ, ಹೆಂಗೆ ಹೇಳ್ಕೊಡ್ಲಿ ನಾನು? ಅದಕ್ಕೇನು ಕೇಳಿ ಅದಕ್ಕೆ ಏನೋ ನಿಮ್ಮ ಮತ್ತೆ ಡೌಟ್ ಅಂತೆ, ದಯವಿಟ್ಟು ಸ್ವಲ್ಪ ಹೇಳ್ಕೊಡಿ, ನನಗಂತೂ ಆಗ್ತಾಯಿಲ್ಲ. ನನ್ನ ಬಿಟ್ಬಿಡಿ, ನನ್ನ ಕೈಲಿ ಆಗ್ತಿಲ್ಲ, ಹೇಳ್ಕೊಡ್ತಾರೆ ಕೇಳಿ ಟೀಚರು. ಗೈಸ್, ನಮ್ಮ ಮನೇಲೇನೋ ಇಲ್ಲಾಂದರೆ ಎಲ್ಲರ ಮನೇಲೇನೋ ಗೊತ್ತಿಲ್ಲ, ಎಲ್ಲಾದರೂ ಹೋಗಬೇಕು ಅಂತ ರೆಡಿಯಾಗಿದ್ದಾಗಲೇ ಏನಾದ್ರು ಕೆಲಸ ಹೇಳ್ತಾರೆ. ಅದರಲ್ಲಿ ನಮ್ಮಮ್ಮ ಎತ್ತಿದ ಕೈ. ಇವಾಗ ನಮ್ಮನ್ನ ನೀರು ಕಳಿಸಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ನೋಡಿ, ನೀರಿನ ಬರ ಯಾವ ಥರ ಇದೆ ಬೆಂಗಳೂರಲ್ಲಿ. ನಾವು ಒಂದು ಇನ್ಸ್ಟಾ ಶೂಟಿಗೆ ಬಂದಿದ್ದೀವಿ ಅಣ್ಣ ಜೊತೆ ಕೋರಮಂಗಲದಲ್ಲಿ. ನೋಡಿ ಎಷ್ಟು ಫುಡ್ಡು ರೆಡಿ ಮಾಡಿದ್ದಾರೆ. ಇದನ್ನೆಲ್ಲ ತಿಂದು ಟೇಸ್ಟ್ ಹೇಳಬೇಕು. ಅದನ್ನು ಟೇಸ್ಟ್ ಹೇಳೋ ಕಲಾವಿದ ಇವನೇ, ಬಟ್ ನಾನ್ ವೆಜ್ ತಿನ್ನಲ್ಲ. ಸೊ ಅದಕ್ಕೆ ಈ ಕಲಾವಿದ್ರು ಹೇಳ್ತಾರೆ. ಯಾಕೆ ಹೇಳ್ತೀವಿ ತಾನೆ? ಪಕ್ಕಾ ನಾನಾ? ನಮ್ಗೆ ಇವ್ರೆಷ್ಟು ಬರಲ್ಲ, ನಾವು ಕಲ್ತಿರೋದು ಇವ್ರು ನೋಡಿ. ಸೊ ನೋಡೋಣ, ನನ್ನ ಕೈಲಿ ಯಾವುದೋ ತಿಂದ್ಬಿಟ್ಟು ಟೇಸ್ಟ್ ಹೇಳೋಕ್ಕಾಗುತ್ತೆ ಹೇಳ್ತೀನಿ. ಕೈಲಿ ಎತ್ಕೊಂಡು ಬಾಯ್ಲಿ. ಸೊ ಇನ್ನೂ ತರ್ತಾ ಇದ್ದಾರೆ, ಫುಲ್ ತರಲಿ ತೋರಿಸ್ತೀನಿ ನಿಮ್ಗೆ ಒಂದ್ಸಲಿ. ಸಸ್ಯಾಹಾರಿ ಊಟ ಇದೆ ಇಲ್ಲಿ ಇವ್ರಿಗೆ, ಇವ್ರು ತಿನ್ನಲ್ಲ. ಸಸ್ಯಾಹಾರಿ ಊಟ. ಪನ್ನೀರ್ನೇ ಚಿಕನ್ ಅನ್ಕೋಬೇಕು ಇವರು. ವೆಜ್ ಮೆನು ಬಂದಿದೆ ನೋಡಿ. ವೆಜ್ ಫ್ರೈಡ್ ರೈಸು, ಪನ್ನೀರ್ ಹರಿಯಾಲಿ ಟಿಕ್ಕಾ ಮತ್ತು ಇನ್ನೊಂದು ಪನ್ನೀರ್ ಶೆಜ್ವಾನ್ ಪನ್ನೀರ್. ಸೊ ಇದಿಷ್ಟು ನಮ್ಮ ಇವಳು ಆರ್ಡರ್ ಮಾಡಿದ್ದೆ. ನಮ್ಗೆ ಒಂದೇ ಆಪ್ಷನ್, ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರೂ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ, ತಿನ್ನಬೇಕಷ್ಟೇ. ನೀನು ಸಮಾಧಾನ ಕೇಳ್ಕೋಬೇಕು.
ನಮ್ಮ ಅಣ್ಣನ ಫೇಸ್ ಎಕ್ಸ್ಪ್ರೆಷನ್ ನೋಡಿ. ಇಲ್ಲ ಮಚ್ಚ 50 ದಿನ ಅಭ್ಯಾಸ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ಶೂಟ್ ಮುಗಿಸ್ಕೊಂಡು ಬಂದ್ರಿ. ತುಂಬಾ ಚೆನ್ನಾಗಿತ್ತು ಇವತ್ತು ಡೇ ಆ್ಯಂಡ್ ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಾಯಿತು ಏನಪ್ಪ ಅಂತಂದರೆ, ಇವತ್ತು SSLC ಫಲಿತಾಂಶ. ಯಾರ್ಯಾರು SSLC ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ಕಾದು ಪಾಸ್ ಆಗಿದ್ದೀರೋ ಅವರೆಲ್ಲರಿಗೂ ಆಲ್ ದ ಬೆಸ್ಟ್. ಇಫ್ ಇನ್ ಕೇಸ್ ಏನಾದರೂ ಫೇಲ್ ಆಗಿದ್ದರೆ ತಲೆ ಕೆಡಿಸ್ಕೊಬೇಡಿ, ಸಪ್ಲಿಮೆಂಟ್ರಿ ಕಟ್ ಬರೀರಿ. ಆ್ಯಂಡ್ 10th ಒಂದೇ ಅಲ್ಲ ಜೀವನ, ಮುಂದೆ ಬೆಜ್ಜಾನಿದೆ. ಓಕೆನಾ, ದುಡುಕಿ ನಿರ್ಧಾರಗಳು ತಗೊಂಡು ಯಾರು ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ, ಆರಾಮಾಗಿರಿ. ಓಕೆನಾ. ಇದ್ದಾನೆ ರಾಕಿ, ನಿಂದು ಎಷ್ಟಮ್ಮ 10th ಅಲ್ಲಿ? 70. PUC ಲಿ ಮಗ 60 70 ಕರೆಕ್ಟ್. ಅದಕ್ಕೆ ನಿಮ್ದೆಷ್ಟು 10th ಅಲ್ಲಿ? ನೀವು 60. PUC ಡಿಗ್ರಿಯಲ್ಲಿ 76 78 ಸಮಥಿಂಗ್ ಡಿಗ್ರಿಯಲ್ಲಿ. ಮಾಸ್ಟರ್ಸ್ ಅಲ್ಲಿ MBA ಅಲ್ಲಿ 86. ಗ್ರೇಟ್. ನೀವು ನಮ್ದು 85 ಡಿಗ್ರಿ. ಹೌದಾ? ಎಲ್ಲ ಇನ್ನೊಬ್ರು ರ್ಯಾಂಕ್ ಹೋಲ್ಡರ್ ಇದ್ದಾರೆ, ಯಾರು ಗೊತ್ತಾ? ಹಲೋ ಮಮ್ಮಿ ಬಾಯ್ಲಿ. ಇಲ್ಲಿ ರ್ಯಾಂಕ್ ಹೋಲ್ಡರ್ ಕನ್ನಡ ಟೀಚರ್ ಇದ್ದಾರೆ. ನಿಮ್ದೆಷ್ಟು ಮಮ್ಮಿ ಮಾರ್ಕ್ಸು? 5ನೇ ಕ್ಲಾಸು. ನೀವು ಎಷ್ಟು ಓದಿದ್ದೀರಾ ಅಷ್ಟರಲ್ಲಿ? ಆ್ಯಕ್ಚುಲಿ ಗೈಸ್, ನಮ್ಮ ಅಮ್ಮಗೆ ಓದೋಕ್ಕೆ ತುಂಬ ಇಷ್ಟ. ಬಟ್ ಅವ್ರಿಗೆ ಆ ಸಮಯದಲ್ಲಿ ಓದೋದಕ್ಕೆ ಆಸೆ ಪಟ್ಟರು, ಮನೆಯವ್ರ ಕಡೆಯಿಂದ ಸಪೋರ್ಟ್ ಸಿಗಲಿಲ್ಲ. ಬಟ್ ಇವಾಗ ಸ್ಟಿಲ್ ಕಲಿಬೇಕು ಅನ್ನೋ ಆಸೆ. ಎಷ್ಟೋ ಸಲ ಕಣ್ಣೀರು ಹಾಕ್ಬಿಟ್ಟಾರಮ್ಮ, ನಾನು ಓದಲಿಲ್ಲ ಅಂತ ಈ ವಯಸ್ಸಲ್ಲೂ. ಅದಕ್ಕೆ ಹೇಳ್ತಿರ್ತೀನಿ, ಅಮ್ಮ ಓದಿಸ್ತೀನಿ ಅಂದರೆ ಬೇಡಪ್ಪ ಅಂತಾರೆ. ಅದಕ್ಕೆ ನಮ್ಮಮ್ಮ ಕಷ್ಟಪಟ್ಟು ನಮ್ಮನ್ನ ಓದಿಸಿದ್ದು. ಥ್ಯಾಂಕ್ಸ್ ಮಮ್ಮಿ. ನಮ್ಮದು 10th ಅಲ್ಲಿ 87, PUC ಲಿ 88. ಓಕೆ ಗಾಯ್ಸ್, ಟೈಮ್ ಈಗ 7:15 ಅಂತಂದರೆ ಗೊತ್ತಿರುತ್ತೆ. ಇವತ್ತು ನಮ್ಮ RCB ಮ್ಯಾಚು. RCB ಮತ್ತು ಪಂಜಾಬ್ ಕಿಂಗ್ಸ್ ಮ್ಯಾಚ್ ಇದೆ. ನನಗಂತೂ RCB ಮ್ಯಾಚ್ ಬಂದಾಗ ಮಾತ್ರ IPL ಅನ್ನೋ ಫೀಲ್ ಬರುತ್ತೆ, ಯಾಕೆಂದರೆ ನಮ್ಮನ್ನು ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ. ಬಟ್ ಒಂದು ವಿಷಯ ಬೇಜಾರೇನು ಅಂತಂದರೆ, ಸ್ಟಾರ್ಟಿಂಗಲ್ಲೆಲ್ಲ ಸೋತ್ಕೊಂಡ್ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಇವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. ಮಿಡ್ಲಲ್ಲಿ ಒಂದು 2-3 ಮ್ಯಾಚ್, ಅಟ್ಲೀಸ್ಟ್ ಒಂದು 2 ಮ್ಯಾಚ್ ಗೆದ್ದಿದ್ದರೆ ಒಂದು 100% ಹೋಪ್ ಇರ್ತಾಯಿತ್ತು ಪ್ಲೇ ಆಫ್ ಹೋಗ್ತಾರೆ ಅಂತ. ಇವಾಗ ಸ್ವಲ್ಪ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ಪ್ಲೇ ಆಫ್ಗೆ ಹೋಗುತ್ತೆ ನಮ್ಮವರು. ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಡ್ತಾ ಇದ್ದಾರೆ. ಸೊ RCBನ ಯಾರು ಬೈತಾ ಇದ್ರು ಅವರೆಲ್ಲ ಈಗ ಮತ್ತೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕನ್ಸರ್ನ್ ತೋರಿಸ್ತಾರೆ ಇನ್ನೊಂದು ಮ್ಯಾಚ್ ಗೆದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಆ ಟೈಮಲ್ಲಿ ಫಾರ್ಮಲ್ಲಿ ಇರಲಿಲ್ಲ. ಆ್ಯಂಡ್ ಇವಾಗ ತುಂಬ ಜನ ಪ್ಲೇಯರ್ಸ್ನ ಚೇಂಜ್ ಮಾಡಿ ಒಳ್ಳೆ ಟೀಮ್ ಫಾರ್ಮ್ ಮಾಡಿ ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಇವತ್ತು ಪಂಜಾಬ್ ಮೇಲೆ, ಸೊ ಪಂಜಾಬ್ವರೆಗೂ ಡೂ ಆರ್ ಡೈ ಮ್ಯಾಚು, ಅವರು ಕೂಡ ಗೆಲ್ಲಬೇಕು. ಆ್ಯಂಡ್ RCB ಮಸ್ಟ್ ವಿನ್ ಆಗಲೇಬೇಕು. ಇನ್ ಕೇಸ್ ಯಾರಾದ್ರು ಸೋತ್ರೆ ಇವ್ರು ಪ್ಲೇ ಆಫ್ ಹೋಗೋ ಚಾನ್ಸಸ್ ಒಂದು ಸ್ವಲ್ಪ ಇರುತ್ತೆ ಅಂತ. ಸೊ ನಮ್ಮ ಪ್ರಿಡಿಕ್ಷನ್ ಗುರೂಜಿ ಇದ್ದಾರೆ, ರಾಕೇಶ್ ಅವರು ಏನು ಹೇಳ್ತಾರೆ ನೋಡಿ. ರಾಕೇಶ್, ಏನಪ್ಪ? RCB ಗೆದ್ದು ಪ್ಲೇ ಆಫ್ ಬರಲಿ ಅಂತ ಅನ್ಕೊಂಡಿದ್ದೀವಿ. ಆಶೀರ್ವಾದ ಮಾಡ್ತೀಯಾ? ಗೆಲ್ತಾರಾ? ಗೆಲ್ತಾರೆ. ಓಕೆ, ಗೆಲ್ತಾರಲ್ಲ RCB? ಆಲ್ವೇಸ್. ನೀನು ಬಿಡು ಮಚ್ಚ, ಪಕ್ಕ RCB ಫ್ಯಾನ್ ನೀನು ನಮ್ಮಲ್ಲಿ. 2 ರನ್ ಇದ್ರು RCB ಅಂತ ನಮ್ಮಣ್ಣ ಅಂತ ಫ್ಯಾನು. ಓಕೆನಾ? ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಬೇಡಿ, ಡಿಸ್ಲೈಕ್ ಮಾಡಿ. ಓಕೆನಾ? ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಯಾರು ಹೊಸಬ್ರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. 30,000 ಸಬ್ಸ್ಕ್ರೈಬರ್ಸ್ನ ಬೇಗ ರೀಚ್ ಆಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ. ಬೈ ರಾಕಿ. ಬಾಯ್ ಬಾಯ್. ಓಕೆ ಗೈಸ್, ಬಾಯ್. ಸಪೋರ್ಟ್ ಮಾಡಿ ಅಷ್ಟೇ. ನಮ್ಮ ಬಾಸ್ ರಾಕಿ ಹೇಳ್ತಾರೆ ಬಾಯ್.